ನಿಜ ಹೇಳ, ಏನು ಮಾಡಬೇಕು ಅಂತ ಇದೆಯೋ? ನೀನೆಷ್ಟು ಸೀರಿಯಸ್ ಆಗಿರೋದನ್ನು ನೋಡ್ತಾ ಇದ್ರೆ ನನಗೆ ತುಂಬ ಭಯ ಆಗ್ತಾ ಇದೆ. ಪ್ಲೀಸ್, ಏನು ಮಾಡಬೇಕು ಅಂತಿದ್ಯಾ ಹೇಳ? ಜಾಸ್ತಿ ಕೋಪ ಮಾಡ್ಕೋಬೇಡ ಕಣೋ. ಹಾಂ, ಕೂಲಾಗಿರು. ಏಯ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇನೋ ಮಾಡಕ್ಕೆ ನಾನು ಏನು ಅನ್ಕೊಂಡಿದ್ಯಾ? ಆ ವಿಶ್ವನಾಥಕ್ಕೆ ಫೋನ್ ಮಾಡಿ ಎಲ್ಲಿದ್ದಾರೆ ಕೇಳು. ಸರ್. ವಿಶ್ವನಾಥ್ ಬನ್ನಿ. ನಮಸ್ಕಾರ ಸರ್. ನಮಸ್ತೆ, ಕೂತ್ಕೊಳ್ಳಿ ಸರ್. ಏನು ಸರ್, ನನ್ನನ್ನು ಸರ್ ಅಂತ ಕರೆದು ದೂರ ಮಾಡಿಬಿಟ್ರಲ್ಲ ಸರ್. ಅಷ್ಟೊಂದು ದೂರ ಆಗ್ಬಿಟ್ನಾ ಸರ್? ವಿಶ್ವನಾಥ ಅಂತ ಕರೀರಿ ಸರ್. ಸರ್, ಅದೇನೇ ಇರಲಿ, ನನಗಿಂತ ವಯಸ್ಸಿನ ದೊಡ್ಡವ್ರು ನೀವು. ನಿಮ್ಮ ವಯಸ್ಸಿಗೆ ಅನುಭವಕ್ಕೆ ನಾನು ಬೆಲೆ ಕೊಡಲೇಬೇಕಲ್ವಾ? ಪ್ಲೀಸ್ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಎಷ್ಟು ಸರಿ ಹಾಗೆ ಕರಿಬೇಡಿ ಅಂದ್ರೂ ನೀವು ಕೇಳೋದೇ ಇಲ್ಲ. ಮುಜುಗುರ ಆಗುತ್ತೆ ಅಂದ್ರೂ ಹಾಗೆ ಕರಿತೀರ. ತುಂಬ ದೊಡ್ಡ ಗುಣ ಸರ್. ಸುಮ್ಮನೆ ಯಾರೂ ದೊಡ್ಡವರಾಗೋದಿಲ್ಲ. ಅದಕ್ಕೆ ನೀವೇ ಒಂದು ಒಳ್ಳೆ ಎಕ್ಸಾಂಪಲ್. ಇವತ್ತಿವ್ರ ಕಥೆ ಅಷ್ಟೇ ಅಂದಾಗೆ ಯಾಕೆ ಸರ್ ನಾನು ಬರೋಕ್ಕೆ ಹೇಳಿದ್ದು? ನೀವು ಕರಿತಿದ್ದೀರಾ ಅಂದರೆ ಏನೋ ದೊಡ್ಡ ವಿಷಯ ಇದ್ದೇ ಇರುತ್ತೆ. ಏನು ವಿಷಯ ಸರ್? ಸರ್, ಅದು ಡೆಲ್ಲಿನಲ್ಲಿ ನಮಗೊಂದು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಸಿಕ್ಕಿದೆ, ಮೆಗಾ ಪ್ರಾಜೆಕ್ಟ್. ತುಂಬ ಸಂತೋಷ ಸರ್. ಕಂಗ್ರಾಟ್ಸ್ ಸರ್. ಆ್ಯಕ್ಚುಲಿ ಆ ಖುಷಿ ನಿಮ್ದಾಗಬೇಕು. ಕಂಗ್ರಾಟ್ಸ್ ನಾನು ನಿಮ್ಗೆ ಹೇಳಬೇಕು. ಏನು ಹೇಳ್ತಿದ್ದೀರಾ ಸರ್? ಹೌದು, ಈ ಪ್ರಾಜೆಕ್ಟ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಟ್ಸ್ ಎ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ಸೊ ನಾನೇ ಮುಂದೆ ನಿಂತು ಮಾಡಬೇಕು ಅಂತಿದ್ದೆ, ಬಟ್ ನನಗೆ ಇಲ್ಲೇ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾಟ್ ಫ್ರೀ. ಸೊ ಹಾಗಾಗಿ ಈ ಕೆಲಸ ನಾನು ನಿಮ್ಗೆ ಅಸೈನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಐ ಟ್ರಸ್ಟ್ ಯು. ಮಾಡ್ಕೊಡ್ತೀರಲ್ಲ? ಏನು ಸರ್ ಹೀಗೆ ಕೇಳ್ತಾ ಇದ್ದೀರಾ? ಮಹಾಪ್ರಸಾದ ಅಂತ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಸರ್. ಬಟ್ ಒನ್ ಕಂಡೀಷನ್ ಸರ್, ಇದರಲ್ಲಿ ನಮ್ಮ ಕಂಪ್ನಿ ಹೆಸರು ಕೂಡ ಸ್ಟೇಕಲ್ಲಿದೆ. ಇದು ಕನ್ಸ್ಟ್ರಕ್ಷನ್ ಕೆಲಸ ಆದ್ದರಿಂದ ನೀವು ಅಪ್ ಆ್ಯಂಡ್ ಡೌನ್ ಮಾಡಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ನೀವು ಡೆಲ್ಲಿಲೇ ಇದ್ದು ಕೆಲಸ ಮಾಡಬೇಕಾಗತ್ತೆ. ಇದ ವಿಷಯ ಗೆಳೆಯ, ಒಳ್ಳೆ ಪ್ಲಾನೇ ಮಾಡಿದ್ದೆ ಕಣೋ. ಹೌದು ಸರ್, ನೀವು ಹೇಳೋದು ಸರಿ. ಇಲ್ಲಿಂದಲೇ ಡೆಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋದು ಕಷ್ಟ ಆಗುತ್ತೆ. ಪ್ರಾಕ್ಟಿಕಲಿ ಕೂಡ ಅದು ಸಾಧ್ಯವಾಗೋದು ಮಾತು. ಸೊ ಆಲ್ಮೋಸ್ಟ್ 1 year ನೀವು ಅಲ್ಲೇ ಇರಬೇಕಾಗುತ್ತೆ. ಮಾತ್ರ ಜಾಸ್ತಿ ಟೈಮ್ ಇಲ್ಲ. ಸಾಧ್ಯ ಆದರೆ ಇವತ್ತೇ ಹೊರಟ್ಬಿಡಿ. ಇಷ್ಟು ಬೇಗನಾ ಸರ್? ಸಾರಿ, ಲಾಸ್ಟ್ ಮಿನಿಟ್ ಹೇಳ್ತಾ ಇದ್ದೀನಿ, ಸ್ವಲ್ಪ ಅರ್ಜೆಂಟು. ಪರವಾಗಿಲ್ಲ ಸರ್, ನನಗೆ ಅರ್ಥ ಆಗುತ್ತೆ. ಆದರೆ ನನಗೆ ಅರ್ಥ ಆಗುತ್ತೆ ಸರ್. ಇರೋದು ಒಬ್ಬಳೇ ಮಗಳು, ಅವಳನ್ನ ಬಿಟ್ಟು ಹೋಗೋದು ಹೇಗೆ ಅಂತಲ್ವಾ?